ಈ ಬಾರಿಯ ಬಜೆಟನ್ನು ಫೆಬ್ರವರಿ 1ನೇ ತಾರೀಕು ಕೇಂದ್ರ ಸರ್ಕಾರ ಮಂಡನೆ ಮಾಡಿತು. ಇಡೀ ಬಜೆಟ್ನ ಹೈಲೈಟ್ ಅಂತಂದರೆ ಅದು ನೂತನವಾಗಿ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಬಿಲ್ 2025. ಹಾಗಾದರೆ ಈ ಟ್ಯಾಕ್ಸ್ ಬಿಲ್ಲನ್ನು ಹೊಸದಾಗಿ ಜಾರಿಗೆ ತಂದದ್ದು ಯಾಕೆ? ಇದರಿಂದ ಜನರಿಗೆ ಆಗ್ತಕ್ಕಂಥ ಅನುಕೂಲ ಏನು? ನೇರವಾಗಿ ಜನರಿಗೆ ಇದರಿಂದ ಅನುಕೂಲವಾಗುತ್ತಾ ಅಥವಾ ಜನರ ಜೇಬಿಗೆ ಕತ್ತರಿ ಬೀಳುತ್ತಾ? ಈ ರೀತಿ ಕಾಲಕ್ಕೆ ತಕ್ಕಂತೆ ಬಿಲ್ಗಳಲ್ಲಿ ಮಾಡಿಫಿಕೇಷನ್ಸನ್ನು ತರ್ತಾ ಇರತಕ್ಕಂಥದ್ದು ಯಾಕೆ? ಯಾವ ಲೆಕ್ಕಾಚಾರದಲ್ಲಿ ಇದು ಸಾಗುತ್ತಾ ಇದೆ? ಹೀಗೆ ಹಲವು ಪ್ರಶ್ನೆಗಳು ಈ ಇನ್ಕಮ್ ಟ್ಯಾಕ್ಸ್ ಬಿಲ್ ಮೇಲೆ ಕಾಣೋದಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ಜನರಿಗೆ ಯಾವಾಗಿಂದ ಇದು ಅಪ್ಲೈ ಆಗುತ್ತೆ, ಹೇಗೆ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿ ಇದರ ಲಾಭವನ್ನು ಪಡ್ಕೋಬೇಕು, ಈ ರೀತಿ ಅನೇಕ ಪ್ರಶ್ನೆಗಳಿದೆ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನ, ಜೊತೆಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಇವತ್ತಿನ ಟ್ಯಾಕ್ಸ್ ಗುರು ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೀವಿ. ಆರ್ಥಿಕ ತಜ್ಞರು ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಕೂಡ ನಮ್ಮ ಜೊತೆ ಇರ್ತಾರೆ, ಹಲವಾರು ವಿಚಾರಗಳಿಗೆ ಉತ್ತರವನ್ನು ಕೊಡ್ತಾರೆ. ನಿಮಗೇನಾದರೂ ಒಂದಷ್ಟು ಡೌಟ್ಸ್ ಇದ್ದರೆ ನೀವು ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಮಾತನಾಡಿ ಉತ್ತರವನ್ನು ಪಡ್ಕೊಳ್ಬೋದು. ಸೊ ಹಾಗಾದರೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇದೇ ಹೊತ್ತಿನ ವಿಶೇಷ ಟ್ಯಾಕ್ಸ್ ಗುರು. ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಅತಿಥಿಯನ್ನು ನಿಮಗೆ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ತಕ್ಕಂಥ CA ಕುಮಾರ್ ಪ್ರಸಾದ್ ಅವರು ಬಂದಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಿಮ್ಮಿಂದ ಈಗ ಸಾಕಷ್ಟು ಪ್ರಶ್ನೆಗಳನ್ನು ಉತ್ತರಗಳನ್ನು ಬಯಸ್ತಾ ಇದ್ದೀವಿ. ಜೊತೆಗೆ ಜನರು ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳೋದಕ್ಕೆ. ಸರ್, ಈಗ ಸಾಮಾನ್ಯವಾಗಿ ಈ ಬಜೆಟ್ ಬಂತು ಅಂದ ಸಂದರ್ಭದಲ್ಲೇ ಯಾವಾಗಲೂ ಕುತೂಹಲದ ಕೇಂದ್ರ ಬಿಂದು ಅಂತಂದರೆ ಅದು ಇನ್ಕಮ್ ಟ್ಯಾಕ್ಸ್ ವಿಚಾರ. ನಾವು ಕಾಯ್ತಾ ಇರ್ತೀವಿ ಯಾವಾಗಲೂ, ಟ್ಯಾಕ್ಸ್ ಏನಾಯ್ತಪ್ಪ ಏನಾಯ್ತು, ಅಲ್ಲಿಗೆ ಬಂದಾಗಲೇ ನಮಗೆ ಕುತೂಹಲ ಜಾಸ್ತಿ ಆಗ್ತಕ್ಕಂಥದ್ದು. ಹಾಗಾಗಿ ಈಗ ಸ್ವತಂತ್ರ ನಂತರದ ಭಾರತದ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಭಾರತದ ಈ ಇನ್ಕಮ್ ಟ್ಯಾಕ್ಸ್ ಅಂದರೆ ಆದಾಯ ತೆರಿಗೆ, ಇದರ ಸಿಗ್ನಿಫಿಕೆನ್ಸ್, ಇಂಪಾರ್ಟೆನ್ಸ್, ಮಹತ್ವ ಹೇಗೆ, ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೇಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಾತಂತ್ರ್ಯ ಪೂರ್ವಕ್ಕೆ ಹೋಗೋದಾದರೆ ಈ ಮಾಡರ್ನ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಹೇಳೋದು 1857 ಸಿಪಾಯಿ ದಂಗೆ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಆಯಿತು. ಅದಾದಾಗ ಬ್ರಿಟಿಷ್ ಸರ್ಕಾರಕ್ಕೆ ಹಣಕಾಸಿನ ಕುಂದುಕೊರತೆ ಆದಾಗ 1860ನಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1860 ಅಂತ ಒಂದು ಆ್ಯಕ್ಟ್ ತಂದರು. ಅದಾದಮೇಲೆ ಸ್ವಲ್ಪ ಬದಲಾವಣೆಗಳನ್ನು ಮಾಡಿ 1922ರಲ್ಲಿ ಇನ್ನೂ ಒಂದು ಸ್ವಲ್ಪ ಆವಿಷ್ಕಾರ ಮಾಡಿದಂಥ ಬೆಟರ್ ರೆಡ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂತ 1922ನಲ್ಲಿ ತಂದರು. ಅದು ಸುಮಾರು 36 ವರ್ಷ ಆದಮೇಲೆ, ಅಂದರೆ 1958ನೇ ಇಸ್ವಿನಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ಸರ್ಕಾರ ಆವಾಗ ಒಂದು ಲಾ ಕಮಿಷನಿಗೆ ಹೇಳ್ತು, ಇದನ್ನು ಸ್ವಲ್ಪ ರಿವೈಸ್ ಮಾಡಿಕೊಡಿ, ಇದು ತುಂಬ ಕಾಂಪ್ಲಿಕೇಟ್ ಆಗಿದೆ ಅಂತ. ಹಾಗೆ ಲಾ ಕಮಿಷನ್ ಒಂದು ರಿಪೋರ್ಟ್ ಮಾಡಿ 1961 ಈಗಿನ ಪ್ರಸ್ತುತ ಕಾಯ್ದೆ ಏನಿದೆ ಅದನ್ನು ಎನಾಕ್ಟ್ ಮಾಡ್ತು. ಅದು ಮಾಡಿದಾಗ ಇದರಲ್ಲಿ ಸುಮಾರು 298 ಸೆಕ್ಷನ್ಸ್ ಮತ್ತು ಒಂದು 14 ಶೆಡ್ಯೂಲ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದರು. ಸೊ ಇನ್ಕಮ್ ಟ್ಯಾಕ್ಸ್ ಯಾಕೆ ಮಹತ್ವವಾಗುತ್ತೆ ಅಂತ ಹೇಳಿದರೆ, ನಿಮಗೆ ಗೊತ್ತಿದ್ದಾಗೆ ಕೇಂದ್ರ ಸರ್ಕಾರದ ಈ ವರ್ಷದ್ದು ಬಡ್ಜೆಟ್ ಸೈಜ್ ಅರೌಂಡ್ 50 lakh crores ಇದೆ. ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಎರಡೂ ಸೇರಿ, ಕಾರ್ಪೊರೇಟ್ ಟ್ಯಾಕ್ಸ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇಡ್ ಬೈ ದ ಕಾರ್ಪೊರೇಟ್ಸ್, ಎರಡೂ ಸೇರಿನೇ 24 ಲಕ್ಷ ಕೋಟಿ ಆಗುತ್ತೆ. ಅಂದರೆ ಹೆಚ್ಚು ಕಮ್ಮಿ 50% ಇನ್ಕಮ್ ಟ್ಯಾಕ್ಸ್ ಇಂದಲೇ ಬರೋ ಕಾರಣ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಆಕ್ಟ್ ಇನ್ ಇಂಡಿಯಾ. ಓಕೆ, ಎರಡನೇ ಪ್ರಶ್ನೆ ಇರೋದು, ಈಗ 64 ವರ್ಷಗಳಿಂದ ನಮಗೆ ಇನ್ಕಮ್ ಟ್ಯಾಕ್ಸ್ 1961 ಆಕ್ಟ್ ನಾವು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಕಾಲಕ್ಕೆ ತಕ್ಕಂತೆ ಅಮೆಂಡ್ಮೆಂಟ್ಗಳನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಅದು ಔಟ್ಡೇಟೆಡ್ ಅಂತ ಯಾಕೆ ಗವರ್ಮೆಂಟ್ಗೆ ಅನಿಸ್ತು? ಏನು ಔಟ್ಡೇಟೆಡ್ ಇಶ್ಯೂಸ್ ಏನಿತ್ತು? ಹೊಸ ಬಿಲ್ನ ಅಗತ್ಯತೆ, ಡೈರೆಕ್ಟ್ ಟ್ಯಾಕ್ಸ್ ಕೋಡ್ನ ಅಗತ್ಯತೆ ಏನಿತ್ತು ಅಂತ? ಆ್ಯಕ್ಚುಲಿ ಈಗಿರುವ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಸ್ತುತ ಚಾಲ್ತಿಯಲ್ಲಿದೆ. ಅದು 31 ಮಾರ್ಚ್ 2016ವರೆಗೂ 26ವರೆಗೂ ಚಾಲ್ತಿಯಲ್ಲಿರ್ತದೆ. ಆ್ಯಕ್ಟಲ್ಲಿ ಏನು ಅಂತ ಕುಂದುಕೊರತೆ ಏನಿಲ್ಲ. ಆದರೆ ಈ ಕಳೆದ 63 ವರ್ಷಗಳಲ್ಲಿ ಸುಮಾರು 45 ಬಾರಿ ಇದರಲ್ಲಿ ಅಮೆಂಡ್ಮೆಂಟ್ಸ್ ಆಗಿದೆ. ಎಷ್ಟು ಅಮೆಂಡ್ಮೆಂಟ್ಸ್ ಆಗಿದೆ ಅಂದರೆ 4,000ಕ್ಕೂ ಅಧಿಕ ಅಮೆಂಡ್ಮೆಂಟ್ಸ್ ಆಗಿದೆ. ಅಂದರೆ ಸ್ವಲ್ಪ ಸಿಂಪಲ್ ಆಗಿ ಹೇಳಬೇಕಂದ್ರೆ ಪ್ರತಿ 5 ದಿನಕ್ಕೆ ಒಂದು ಅಮೆಂಡ್ಮೆಂಟ್ ಥರ ಕಳೆದ 63 ವರ್ಷದಿಂದ ಆಗಿರೋ ಕಾರಣ ಅದು ಆ್ಯಕ್ಟ್ ತುಂಬ ಬಲ್ಕಿ ಆಗಿಬಿಟ್ಟಿದೆ. ಇವಾಗ ಅದು 298 ಸೆಕ್ಷನ್ಸ್ ಇದ್ದಿದ್ದು ಹೆಚ್ಚು ಕಮ್ಮಿ 819 ಸೆಕ್ಷನ್ಸ್ ವರೆಗೆ ಹೋಗಿದೆ. ಈ ಥರ ಬಲ್ಕಿ ಆದ ಕಾರಣ
ಅದರಲ್ಲಿ ತುಂಬ ಪ್ರಾವಿಷನ್ಸು ಎಕ್ಸ್ಪ್ಲನೇಷನ್ಸು ಈ ಥರ ಎಲ್ಲ ಕೊಟ್ಟು ಜನಸಾಮಾನ್ಯರಿಗೆ ಅರ್ಥ ಆಗೋದು ಬಿಡಿ, ಇನ್ಫ್ಯಾಕ್ಟ್ ಟ್ಯಾಕ್ಸ್ ಪ್ರಾಕ್ಟೀಷನರ್ಗೂ ತುಂಬ ಕಾಂಪ್ಲಿಕೇಟ್ ಆಗುವಂಥ ಒಂದು ಪರಿಸ್ಥಿತಿ ಬಂದಾಗ Okay. ಸರ್ಕಾರ ಸ್ವಲ್ಪ ಮಾಡರ್ನೈಸ್ ಮಾಡೋಣ, ಅದನ್ನು ಸಿಂಪ್ಲಿಫೈ ಮಾಡೋಣ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಬಿಲ್ 2025ನ ಇಂಟ್ರೊಡ್ಯೂಸ್ ಮಾಡಿದೆ. ಸರ್ ಅಲ್ಲ, ಇವಾಗ ಒಂದು ವಿಚಾರ ಏನಂದರೆ 1961 ಆ್ಯಕ್ಟ್ ತುಂಬ ಪರಿಣಾಮಕಾರಿಯಾಗಿ ಜಾರಿಯಾಗಿತ್ತು. ಆದರೆ ಅದು ಅಮೆಂಡ್ಮೆಂಟ್ಗಳಾಗ್ತಾ ಇತ್ತು, ಇಲ್ಲ ಅಂತಲ್ಲ. ಈ ಹೊಸ ಬಿಲ್ 2025 ಟ್ಯಾಕ್ಸ್ ಲಾ ಏನು ತಂದಿದಾರಲ್ಲ, ಇದರ ಅಗತ್ಯತೆ ಇತ್ತ ಅಂತ ಒಂದು ಪ್ರಶ್ನೆ ಬರಲ್ವ ಸರ್ ನಿಮ್ಗಳಿಗೆ? ಈಗ ಜನಕ್ಕೆ ಗೊತ್ತಾಗಲ್ಲ ಬಿಡಿ, ಅವ್ರಿಗೇನು ಟ್ಯಾಕ್ಸ್ ಎಕ್ಸೆಂಪ್ಷನ್ ಜಾಸ್ತಿ ಮಾಡಿಬಿಟ್ರೆ ಖುಷಿ ಪಟ್ಬಿಡ್ತಾರೆ. ಬಟ್ ಇದ್ರ ಅಗತ್ಯತೆ ಇತ್ತ, ಬದಲಾವಣೆ ತರಬೇಕಾಗಿತ್ತ ಅಂತ? ಬದಲಾವಣೆ ಯಾಕೆ ತರಬೇಕಂದ್ರೆ, ನೀವು ಗ್ಲೋಬಲಿ ನೋಡಿದಾಗ ಎರಡು ಥೀಮ್ಸ್, ವಿಚಾರಗಳು ತುಂಬ ಚಾಲ್ತಿಯಲ್ಲಿದೆ ಬೇರೆ ಬೇರೆ ಆಯಾಮಗಳಲ್ಲಿ, ಸೆಕ್ಟರ್ಗಳಲ್ಲಿ. ಒಂದು ಸಿಂಪ್ಲಿಫಿಕೇಶನ್, ಎರಡನೇದು ಕ್ವಿಕ್. ನೀವು ಕ್ವಿಕ್ ಕಾಮರ್ಸ್ ಎಲ್ಲೋ ಯಾರಿಗೂ ಇಮಿಡಿಯೇಟ್ ಆಗಿ ಸಿಗುವಂತಾಗಬೇಕು ಮತ್ತು ಎಲ್ಲವೂ ಸರಳೀಕೃತವಾಗಿರಬೇಕು ಅನ್ನೋದು ಒಂದು ಉದ್ದೇಶ ಇರುತ್ತೆ. ಹಾಗಿರುವಾಗ ಈ 1961 ಆ್ಯಕ್ಟಲ್ಲಿ ಸುಮಾರು ವಿಚಾರಗಳು ಆಲ್ರೆಡಿ ಔಟ್ಡೇಟ್ ಆಗೋಗಿದೆ. ಅಂದ್ರೆ ಆಯಾಯ ಕಾಲಕ್ಕೆ ಅದರ ಅಗತ್ಯತೆ ಇರ್ತಿತ್ತು, ಆ ಕಾಲಘಟ್ಟಕ್ಕೆ. ಇವಾಗ ಆ ಸೆಕ್ಷನ್ಸ್ ಪುನಃ 61 ಆ್ಯಕ್ಟಲ್ಲೇ ಕ್ಯಾರಿ ಆಗ್ತಾ ಇದೆ. ಅದರಿಂದ ಈಗ ಹೊಸ ಕಾನೂನಿನ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರಲ್ಲಿ ಅರೌಂಡ್ 300 ಸೆಕ್ಷನ್ಸ್ ಅವರು ಡಿಲೀಟೇ ಮಾಡಿದ್ದಾರೆ. ಅಂದ್ರೆ ಅದು ಇನ್ನು ಅದು ಅದರ ಅಗತ್ಯತೆ ಇಲ್ಲ ಅಂತ. ಈಗಿರೋದು 536 ಈಗ 536 ಸೆಕ್ಷನ್ಸ್ ಈಗ ಹೊಸ ಬಿಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತೆ ಯಾಕೆ ಇಷ್ಟೊಂದು ಅಮೆಂಡ್ಮೆಂಟ್ ಮಾಡಿದ್ರು ಅನ್ನೋದು ವೆರಿ ಇಂಪಾರ್ಟೆಂಟ್. ಸಿ, ಇನ್ಕಮ್ ಟ್ಯಾಕ್ಸ್ ಈಗ ಬೇರೆ ಕ್ರಿಮಿನಲ್ ಲಾ ಅಥವಾ ಸಿವಿಲ್ ಲಾ ತರ ಸ್ಟ್ಯಾಟಿಕ್ ಲಾ ಅಲ್ಲ, ಅದು ಇಟ್ಸ್ ಎ ವೆರಿ ಡೈನಮಿಕ್ ಲಾ. ಡೈನಮಿಕ್ ಲಾ ಅಂದ್ರೆ ಈ ಎಕನಾಮಿಕ್ಸಿಗೆ, ಸೋಷಿಯಲ್ ಇಂಪಾರ್ಟೆನ್ಸಿಗೆ ಮತ್ತು ಸೆಕ್ಟರ್ಗಳಿಗೆ, ಪ್ರಯಾರಿಟಿ ಸೆಕ್ಟರ್ಸ್. ಫಾರ್ ಎಕ್ಸಾಂಪಲ್, ಈಗ ಹೌಸಿಂಗನ್ನು ಇಂಪ್ರೂವ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳಿಗೆ ಅದಕ್ಕೆ ಬೆನಿಫಿಟ್ಸನ್ನು ಜಾಸ್ತಿ ಕೊಡಬೇಕಾಗುತ್ತೆ. ಒಂದು 10-20 ವರ್ಷ ಹಿಂದೆ ಸಾಫ್ಟ್ವೇರಿಗೆ ಬೆನಿಫಿಟ್ ಕೊಡಬೇಕು ಅಂತ ಮಾಡಿದ್ರು. ಈಗ ನೀವು ನೋಡಿದರೆ ಸ್ಟಾರ್ಟಪ್ಗಳಿಗೆ ಬೆನಿಫಿಟ್ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ಅಂದರೆ ಕಾಲಾನುಕಾಲಕ್ಕೆ ಯಾವ ಯಾವ ಸೆಕ್ಟರ್ಗಳಿಗೆ ಬೆನಿಫಿಟ್ಸ್ ಕೊಡಬೇಕು ಅಂತ ಅನ್ಸುತ್ತೆ, ಅದಕ್ಕೆ ಸರಿಯಾಗಿ ಅಮೆಂಡ್ಮೆಂಟ್ನ ಆ್ಯಕ್ಟಲ್ಲಿ ಮಾಡಬೇಕಾಗತ್ತೆ. ಆ ದೃಷ್ಟಿಯಿಂದ ಈ ಅಮೆಂಡ್ಮೆಂಟ್ ಆಗೋದು ಈಸ್ ಕ್ವೈಟ್ ನ್ಯಾಚುರಲ್. ಆದ್ರಿಂದ ಇಷ್ಟೊಂದು ಅಮೆಂಡ್ಮೆಂಟ್ಸ್ ಆಗಿದೆ. ಸೊ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಇದು ಸಿಂಪ್ಲಿಫೈ ಆಗಬೇಕಾಗಿತ್ತು. ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡು ಈ ವರ್ಷ. ಈಗ ನೀವು ಅದನ್ನ ನೋಡಿದ್ರಲ್ಲ, ಕಂಪ್ಲೀಟ್ ಓದಿದಿರಲ್ಲ ಸರ್, ಸರಳೀಕೃತವಾಗಿದೆ ಅಂತ ತಮ್ಗೆ ಅನ್ಸಿದ್ಯಾ? ಅಫ್ಕೋರ್ಸ್. ಇವಾಗ ನೀವು ಸರ್ಕಾರದವರೇ ಒಂದು FAQ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಹೇಳಿದ್ದಾರೆ, ಹಳೆ ಆ್ಯಕ್ಟಲ್ಲಿ 5,12,000 ವರ್ಡ್ಸ್ ಇತ್ತು ಅಂತ. ಈಗ ಹೊಸ ಆಕ್ಟ್ ಅಲ್ಲಿ 2,60,000 ವರ್ಡ್ಸ್ ಇದೆ ಅಂತ. ಅಂದ್ರೆ ಕಾಂಪ್ಲೆಕ್ಸ್ ವರ್ಡ್ಸ್ ಇಲ್ಲ ಅಂತ. ಅಂದ್ರೆ ಹೆಚ್ಚು ಕಮ್ಮಿ 50% ವರ್ಡ್ಸ್ ಕಡಿಮೆ ಆಗಿದೆ. ಬಟ್ ವೆರಿ ಇಂಪಾರ್ಟೆಂಟ್, ಪಾಲಿಸಿಯಲ್ಲಿ ಏನು ವ್ಯತ್ಯಾಸ ಆಗಲಿಲ್ಲ. ಮತ್ತೆ ಕಂಟೆಂಟ್ಸ್ ನಲ್ಲಿ, ಅಂದ್ರೆ ಏನು ಕನ್ವೆ ಮಾಡಬೇಕು ಆಕ್ಟ್ ಅಲ್ಲಿ, ಅದು ಕಮ್ಮಿ ಆಗ್ಲಿಲ್ಲ. ಅದರರ್ಥ ತುಂಬಾ ಉದ್ದುದ್ದ ಇದ್ದಂತ ಸೆಂಟೆನ್ಸ್ ಗಳನ್ನೆಲ್ಲ ಕಮ್ಮಿ ಮಾಡಿ, ತುಂಬಾ ಕಾಂಪ್ಲಿಕೇಟ್ ಇದ್ದಂತ ಲೀಗಲ್ ಜಾರ್ಗನ್ಸ್ನೆಲ್ಲ ತೆಗೆದು ಸಿಂಪ್ಲಿಫೈ. ಫಾರ್ ಎಕ್ಸಾಂಪಲ್, ದಿಸ್ ಅಗೇನ್ ನಮ್ಮ ಸರ್ಕಾರದವರೇ ಹೇಳಿದಾಗೆ ನಾಟ್ ವಿತ್ ಸ್ಟ್ಯಾಂಡಿಂಗ್ ಅಂತ ಒಂದು ವರ್ಡ್ ಇದೆ. ಇದು ಲೀಗಲ್ ಜಾರ್ಗನ್ ಓದ್ದವರಿಗೆ ಅರ್ಥ ಆಗುತ್ತೆ, ಸಾಮಾನ್ಯ ಜನರಿಗೆ ಇರೆಸ್ಪೆಕ್ಟಿವ್ ಅಂದ್ರೆ ಅರ್ಥ ಆಗುತ್ತೆ. ಸೊ ಈ ನಾಟ್ ವಿತ್ ಸ್ಟ್ಯಾಂಡಿಂಗ್ ಅನ್ನೋ ವರ್ಡ್ ತೆಗೆದು ಇರೆಸ್ಪೆಕ್ಟಿವ್ ಅಂತ ಹೇಳುವಂತ ಒಂದು ವರ್ಡ್ನ ಹಾಕಿದ್ದಾರೆ. ಆ ಥರ ತುಂಬ ಸರಳ ಮಾಡಿದ್ದಾರೆ. ನಾನು ಆ್ಯಕ್ಟನ್ನು ಓದಿದ ಪ್ರಕಾರ ಸಾಮಾನ್ಯ ಜನರಿಗೆ, ಈ ಸಬ್ಜೆಕ್ಟ್ ಗೊತ್ತಿಲ್ಲದೆ ಇದ್ದವರಿಗೆ ಈವನ್ ಇಟ್ ಮೆ ನಾಟ್ ಬಿ ದಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಬಟ್ ಜನರಲ್ ಆಗಿ ಮೊದಲಿನ ಆ್ಯಕ್ಟನ್ನು ಕಂಪೇರ್ ಮಾಡಿದರೆ ಸಾಕಷ್ಟು ಸರಳೀಕರಣ ಆಗಿದೆ. ಒಂದೊಂದೇ ಇನ್ಕಮ್ ಬಗ್ಗೆ ಮಾತಾಡೋಣ. ಈಗ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಅಂದರೆ ನಾವು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಒಂದು ಸೆಕ್ಷನ್ 10 ಪ್ರಕಾರ ಎಕ್ಸೆಂಪ್ಷನ್ ಇರ್ತಾ ಇತ್ತು. ನಮ್ಗೆ ಏನೇ ಗೇನ್ಸ್ ಬಂದರೂ, ಪ್ರಾಫಿಟ್ ಬಂದರೂ ಕೂಡ ಎಕ್ಸೆಂಪ್ಷನ್, ಅಂದರೆ ನೀವು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಜನರಿಗೆ ಅರ್ಥ ಆಗೋ ಥರ ಹೇಳೋದಾದ್ರೆ. ಬಟ್ ಈ ಸಲ ಈ ನ್ಯೂ ಟ್ಯಾಕ್ಸೇಷನ್ ಬಿಲ್ನಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಕೂಡ ಆ್ಯಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ನೀವು ಸಿಂಪ್ಲಿಫೈ ಮಾಡೋದಾದ್ರೆ ಅದು ನಿಜಾನ ಹೇಗೆ ಅಂತ? ಇಲ್ಲ, ಅದು ಸ್ವಲ್ಪ ತಪ್ಪು ಮಾಹಿತಿ. ಈ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಮತ್ತೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961, ದಟ್ ಈಸ್ ಔಟ್ ಗೋಯಿಂಗ್ ಆಕ್ಟ್ ಅಲ್ಲಿ ಪಾಲಿಸಿಯಲ್ಲಿ ಯಾವುದೇ ತರನಾದ ಬದಲಾವಣೆಗಳಿಲ್ಲ. ಇದು ತುಂಬಾ ಜನರಿಗೆ ಇದು ಕನ್ಫ್ಯೂಷನ್. ಇದು ಹೌದು, ಇದು ಸುಮಾರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದು ಅಗ್ರಿಕಲ್ಚರ್ ಇನ್ಕಮ್ಗೆ ಟ್ಯಾಕ್ಸ್ ಹಾಕ್ತಾರೆ ಅಂತ ಆ ಥರದ್ದು ಏನಿಲ್ಲ. ಅಗ್ರಿಕಲ್ಚರ್ ಇನ್ಕಮ್ಗೆ ಯಾವ ಟ್ರೀಟ್ಮೆಂಟ್ ಈಗ 63 ವರ್ಷದಿಂದ ಇತ್ತೋ ಅದೇ ಟ್ರೀಟ್ಮೆಂಟ್ ಈಗಲೂ ಕಂಟಿನ್ಯೂ ಆಗ್ತಾ ಇದೆ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ,
ಈಗ ಟ್ಯಾಕ್ಸ್ ಹಾಕಬೇಕಾದ್ರೆ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಪವರ್ಸ್ ಕೊಡಬೇಕು ಸರ್ಕಾರಗಳಿಗೆ. ಆ ಪವರ್ಸ್ನ 7th ಶೆಡ್ಯೂಲ್ ಅನ್ನೋದ್ರಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ 3 ಲಿಸ್ಟ್ಗಳಿರುತ್ತೆ. ಲಿಸ್ಟ್ 1 ಅಂದ್ರೆ ಯೂನಿಯನ್ ಲಿಸ್ಟ್, ಲಿಸ್ಟ್ 2 ಸ್ಟೇಟ್ ಲಿಸ್ಟ್, ಥರ್ಡ್ ಒನ್ ಕನ್ಕರೆಂಟ್ ಲಿಸ್ಟ್ ಅಂತ. ಈ ಯೂನಿಯನ್ ಲಿಸ್ಟ್ ಅಲ್ಲಿ ಅಗ್ರಿಕಲ್ಚರ್ಗೆ ಇನ್ಕಮ್ ಹಾಕೋ ಯಾವ ಪವರ್ಸು ಇಲ್ಲ. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಗ್ರಿಕಲ್ಚರ್ ಇನ್ಕಮಿಗೆ ಟ್ಯಾಕ್ಸ್ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಮೊದಲೆಲ್ಲ ಹೇಗಾಗ್ತಾ ಇತ್ತು ಅಂದ್ರೆ ಸರ್, ಲ್ಯಾಂಡ್ ಲಾರ್ಡ್ಸ್ ಹಳ್ಳಿಗಳಲ್ಲಿ ತುಂಬಾ ಜಮೀನು ಇರ್ತಕ್ಕಂಥವ್ರು ಅಷ್ಟನ್ನು ನಾವು ಉಳುಮೆ ಮಾಡೋಕ್ಕಾಗಲ್ಲ ಅಂತಂದವರು ಕೆಲವು ಪಾರ್ಟ್ ಆಫ್ ದಿ ಲ್ಯಾಂಡನ್ನು ಅವರು ಲೀಸಿಗೆ ಕೊಟ್ಬಿಡ್ತಾ ಇದ್ರು, ನೀವು ಮಾಡ್ಕೊಳ್ಳಿ ಅಂತ. ಅದರ ಲಾಭಾಂಶವನ್ನು ಅವ್ರು ಪಡ್ಕೋತಾ ಇದ್ರು. ಅದ್ರ ಮೇಲೆ ಟ್ಯಾಕ್ಸ್ ಹಾಕಿ ಯಾಕೆ ಹಾಕಬಾರ್ದು ಅಂತಕ್ಕಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು. ಸೊ ಅದೆಲ್ಲೂ ಪ್ರಸ್ತಾಪ ಯಾವುದು ಪ್ರಸ್ತಾಪ ಇಲ್ಲ. ಸಪೋಸ್ ಅಗ್ರಿಕಲ್ಚರ್ ಇನ್ಕಮಿಗೆ ಟ್ಯಾಕ್ಸ್ ಹಾಕಬೇಕು ಅಂತಾನೆ ಆದ ಪಕ್ಷದಲ್ಲಿ ಅದ್ರ ಪವರ್ಸ್ ಕರೆಂಟ್ಲಿ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಸ್ಟೇಟ್ ಗವರ್ಮೆಂಟ್ ರಾಜ್ಯ ಸರ್ಕಾರಗಳ ಹತ್ರ ಇದೆಯೇ ಹೊರತು ಕೇಂದ್ರ ಸರ್ಕಾರದ ಹತ್ರ ಅದಕ್ಕೆ ಪವರ್ಸ್ ಇಲ್ಲ. ಕಾನ್ಸ್ಟಿಟ್ಯೂಷನಲ್ಲೇ ಅಮೆಂಡ್ಮೆಂಟ್ ಮಾಡದೇ ಹೊರತು ಇದನ್ನ ಅವ್ರು ಹಾಕಕ್ ಸಾಧ್ಯನೇ ಇಲ್ಲ. ಅಂದ್ರೆ ಇದಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿ ತಂದ್ರೆ ಮಾತ್ರ ಸೆಂಟ್ರಲ್ ಗವರ್ಮೆಂಟ್ ಹಾಕ್ಬೋದು. ಈಗ ರಾಜ್ಯ ಸರ್ಕಾರ ಕ್ಲಾರಿಫಿಕೇಶನ್ ಸರ್, ಅಗ್ರಿಕಲ್ಚರ್ ಅಲ್ಲೇ ನಮಗೆ ಈ ಡೈರಿ ಫಾರ್ಮಿಂಗು ಮತ್ತೆ ಆಗ್ರೋ ಬೇಸ್ಡ್ ಕೆಲವೊಂದಷ್ಟು ಫಾರ್ಮಿಂಗ್, ಈಗ ಸಾಂಪ್ರದಾಯಿಕವಾಗಿ ನರ್ಸರಿಗಳನ್ನ ನಡೆಸೋದಿದೆ, ಇನ್ನೊಂದ್ ಕಡೆ ಕಮರ್ಷಿಯಲ್ ಪರ್ಪಸ್ಗೆ ನರ್ಸರಿಗಳನ್ನ ನಡೆಸೋದಿದೆ. ಸೊ ಅವ್ರಿಗೂ ಕೂಡ ಅವರ ಇನ್ಕಮ್ ಪ್ರಾಫಿಟ್ ಆಗ್ತಾ ಇದ್ರು, ಅವ್ರಿಗೂ ಏನ್ ಟ್ಯಾಕ್ಸ್ ಹಾಕಂಗಿಲ್ಲ. ಕೋಳಿ ಸಾಕಣೆ ಮಾಡೋರು ಈಗ ಅಗ್ರಿಕಲ್ಚರ್ ಅಲ್ಲಿ 2 ಕಾಂಪೊನೆಂಟ್ ಇರುತ್ತೆ. ಒಂದು ಕೋರ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್, ಇನ್ನೊಂದು ಬಿಸ್ನೆಸ್ ರಿಲೇಟೆಡ್ ಟು ಅಗ್ರಿಕಲ್ಚರ್. ಕಮರ್ಷಿಯಲ್ ಬಿಸ್ನೆಸ್ ರಿಲೇಟೆಡ್ ಏನಿದೆ ಅಂದ್ರೆ ಈಗ ಕಾಫಿ ಬೆಳೆಗಾರರು, ಟೀ ಬೆಳೆಗಾರರು ಅವ್ರು ಬರೀ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಅವರಿಗೆ ಟ್ಯಾಕ್ಸ್ ಇಲ್ಲ. ಬಟ್ ಬಿಸ್ನೆಸ್ ಏನಾದ್ರೂ ರಿಲೇಟೆಡ್ ಟು ಅಗ್ರಿಕಲ್ಚರ್ ಇದ್ರೆ ಆ ಬಿಸ್ನೆಸ್ ಎಲಿಮೆಂಟಿಗೆ ಆ ಪೋರ್ಷನ್ಗೆ ಟ್ಯಾಕ್ಸ್ ಬರುತ್ತೆ ಅಷ್ಟೇ ಹೊರತು ಅಗ್ರಿಕಲ್ಚರ್ ಇನ್ಕಮ್ಗೆ ಟ್ಯಾಕ್ಸ್ ಬರಲ್ಲ. ಮತ್ತೆ ಕರ್ನಾಟಕ ಸರ್ಕಾರದಲ್ಲೇ ಒಂದು ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಇತ್ತು 1957 ಅಲ್ಲಿ. ಅದನ್ನ 2016ನೇ ಇಸ್ವಿನಲ್ಲಿ ಆ ಆಕ್ಟ್ ಅನ್ನೇ ರಿಪೀಲ್ ಮಾಡಿದ್ರು. ಸೊ ಆಸ್ ಆಫ್ ನೌ ಕರ್ನಾಟಕದಲ್ಲಂತೂ ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸ್ ಕ್ವಶನ್ ಇಲ್ವೇ ಇಲ್ಲ. ಓಕೆ, ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಈಗ ಹಿಂದೆಲ್ಲ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿದ್ರೆ ನಮಗೆ ಅದು ನಾವು ಅದರ ಅನುಭವಿಸ್ತಾ ಇದ್ರು, ಆಸ್ತಿಯನ್ನು ಅನುಭವಿಸ್ತಾ ಇದ್ರು, ನಾವೇನು ಅದಕ್ಕೆ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನು ಕಟ್ಟಂಗಿರಲಿಲ್ಲ. ಬಟ್ ಈ ಟ್ಯಾಕ್ಸೇಷನ್ ಬಿಲ್ನಲ್ಲಿ ಏನಾದರೂ ಆ ಥರದ್ದು ಹೊಸ ರೂಲ್ಸ್ ಅನ್ನು ತರ್ತಾ ಇದ್ದಾರಾ ಹೇಗೆ ಅಂತ? ಇಲ್ಲ, ಇದು ಪುನಃ ಒಂದು ಮಿಸ್ಕನ್ಸೆಪ್ಷನ್. ಇನ್ಹೆರಿಟೆನ್ಸ್ ಟ್ಯಾಕ್ಸಿಗೆ ಬೇರೆ ದೇಶಗಳಲ್ಲಿ ಅಂದ್ರೆ ಅಮೆರಿಕದಲ್ಲಿ ಅಥವಾ ಬೇರೆ ಮುಂದುವರಿದ ದೇಶಗಳಲ್ಲಿ ಟ್ಯಾಕ್ಸೇಷನ್ ಇದೆ. ಭಾರತದಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸಿಗೆ ಇವತ್ತಿನ ಸಂದರ್ಭದಲ್ಲಿ ಯಾವುದೇ ಟ್ಯಾಕ್ಸೇಷನ್ ಇಲ್ಲ. ಹೊಸ ಬಿಲ್ಲಲ್ಲಿ ಅದರ ಪ್ರಸ್ತಾಪ ಕೂಡ ಮಾಡಲಿಲ್ಲ. ಬಟ್ ಜಸ್ಟ್ ಟು ಗಿವ್ ಯು ದ ಬ್ಯಾಕ್ ಗ್ರೌಂಡ್, ಇಂಡಿಯಾದಲ್ಲಿ ಮೊದಲೇ ಇದಕ್ಕೆ ಎಕ್ಸೈಸ್ ಡ್ಯೂಟಿ ಆಕ್ಟ್ ಅಂತ ಹೇಳಿ ಇದು ಪಿತ್ರಾರ್ಜಿತ ಆಸ್ತಿಗಿತ್ತು. 1953ನೇ ಇಸ್ವಿನಲ್ಲಿ ಅದು ಎನಾಕ್ಟ್ ಆಯಿತು. ಮತ್ತೆ 1985ನೇ ಇಸ್ವಿನಲ್ಲಿ ಅದನ್ನ ರಿಪೀಲ್ ಮಾಡಿದ್ರು. ಅದೇ ತರ ಸಂಪತ್ತಿನ ಮೇಲೆ ವೆಲ್ತ್ ಟ್ಯಾಕ್ಸ್ ಮೇಲೆ ಕೂಡ 1957 ಅಲ್ಲಿ ಸ್ಟಾರ್ಟ್ ಆಯ್ತದ ಆಕ್ಟ್. 2015ನಲ್ಲಿ ಅದನ್ನ ರಿಪೀಲ್ ಮಾಡಿದ್ರು. ಸೊ ಸಂಪತ್ತಿನ ಮೇಲೆ ಆಗಲಿ, ಪಿತ್ರಾರ್ಜಿತ ಆಗಲಿ, ಅಗ್ರಿಕಲ್ಚರ್ ಮೇಲೆ ಆಗಲಿ, ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಇನ್ಕಮ್ ಟ್ಯಾಕ್ಸ್ ಬಿಲ್ 2025ನಲ್ಲಿ ಯಾವುದೇ ಪ್ರಸ್ತಾಪಗಳಿಲ್ಲ. ಇನ್ನು ಪ್ರಮುಖವಾಗಿ ಸರ್, ಈಗ ಜನ ಎಲ್ಲ ಆದಾಯ ತೆರಿಗೆ ಎಕ್ಸಾಮ್ಷನ್ 12 ಲಕ್ಷ ತನಕ ನಮಗೆ ಕೊಟ್ಬಿಟ್ರು ಅಂತಂದ್ಬಿಟ್ಟು ಬಹಳ ಖುಷಿಯಾಗಿದ್ದಾರೆ. ಬಟ್ ಇದು ಯಾವಾಗಿಂದ ಇಂಪ್ಲಿಮೆಂಟೇಷನ್ ಅಂತಂದರೆ ಬರೋದು ಯಾವಾಗ? ಸಾಮಾನ್ಯವಾಗಿ TDS ಯಾರ್ಯಾರಿಗೆಲ್ಲ ಕಟ್ಟಾಗಿರುತ್ತೆ ಅವರು ಜೂನ್ ಜುಲೈ ಮಂತ್ನಲ್ಲಿ TDS ಅಪ್ಲೈ ಮಾಡ್ಕೋತಾರೆ, ಅಂದರೆ IT ರಿಟರ್ನ್ಸನ್ನು ಫೈಲ್ ಮಾಡ್ಕೋತಾರೆ. ಅವರೆಲ್ಲ ಅಂದ್ಕೊಂಡಿರೋದು ಈಗ ನಮ್ಗೆ ನೆಕ್ಸ್ಟ್ ಈ ಜೂನಲ್ಲಿ ಸಿಗುತ್ತಿದ್ರೆ ಬೆನಿಫಿಟ್ ಅಂತ ಅಂದ್ಕೊಂಡಿದ್ದಾರೆ. ಈಗಿಂದನ ಅಥವಾ ನೆಕ್ಸ್ಟ್ ಇಯರ್ಗೆ ಇದು ಇಂಪ್ಲಿಮೆಂಟ್ ಆಗದ? ಈ ಸರ್ತಿ ಆಮೇಲೆ ಓಲ್ಡ್ ರಿಜಿಮ್ ನ್ಯೂ ರಿಜಿಮ್ ಅಂತೆಲ್ಲ ಇತ್ತಲ್ಲ, ಅದು ಈ ಸರ್ತಿ ಅದು ಕ್ಯಾನ್ಸಲ್ ಆಗಿದೆಯಾ? ಇದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿದೆ. IT ರಿಟರ್ನ್ಸ್ ಫೈಲ್ ಮಾಡೋರಿಗೆ ಒಂದಷ್ಟು ಮಾಹಿತಿ ಕೊಡಿ ಈ ವಿಚಾರ. ಶೋರ್. ಸಿ, ಈಗ ನಾವು ಕರೆಂಟ್ ಫೈನಾನ್ಷಿಯಲ್ ಇಯರ್ ನಾವೇನು ಹೇಳ್ತಾ ಇದ್ವಿ, 1 ಏಪ್ರಿಲ್ 2024 ಇದು 31 ಮಾರ್ಚ್ 2025ಗೆ ಕೊನೆ ಆಗುತ್ತೆ. ಹೌದು. ಈ ವರ್ಷದಲ್ಲಿ ಮುಂದಿನ ವರ್ಷದ ಬಡ್ಜೆಟ್ ಮಾಡ್ತಾರೆ. ಈಗ ಫೆಬ್ರವರಿ 1ಗೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಏನು ಬಡ್ಜೆಟ್ ಮಾಡಿದ್ದಾರೆ, ದಟ್ ಈಸ್ ಅಪ್ಲಿಕೇಬಲ್ ಫ್ರಮ್ 1 ಏಪ್ರಿಲ್ 2025. ಹೌದು. ಈಗ ಅವರು 12 ಲಕ್ಷದವರೆಗೆ ಇದೆ. ಫೇಮಸ್ ಸ್ಟೇಟ್ಮೆಂಟ್ ಏನಿದೆ, 12 ಲಕ್ಷದವರೆಗೆ ಆದಾಯ ತೆರಿಗೆ ಇಲ್ಲ ಅಂತ ಹೇಳೋದು, ಅದು ಬರುವ ವರ್ಷದ 1 ಏಪ್ರಿಲ್ 2025 ಇಂದ ಸ್ಟಾರ್ಟ್ ಆಗುವ ಫೈನಾನ್ಷಿಯಲ್ ಇಯರ್ಗೆ ಏನು ಇನ್ಕಮ್ ಬರುತ್ತೆ ಅದಕ್ಕೆ ಅಪ್ಲಿಕೇಬಲ್. ಸೊ ಈ ವರ್ಷ ರಿಟರ್ನ್ ಫೈಲ್ ಮಾಡೋರಿಗೆ ಇದರ ಹಳೆ ರೂಲ್ಸ್ ಏನಿತ್ತೋ ಅದೇ ರೂಲ್ಸ್ ಅಪ್ಲಿಕೇಬಲ್. ನಾಡ್ದು ಜುಲೈನಲ್ಲಿ ಫೈಲ್ ಮಾಡೋರಿಗೆ 12 ಲಕ್ಷ ಈಸ್ ನಾಟ್ ಅಪ್ಲಿಕೇಬಲ್. ಅದ್ರ ಜೊತೆಗೆ ಇನ್ನೊಂದು ಆಡ್ ಆನ್ ಅಂತ ಅಂದ್ರೆ, ಈ ಹಿಂದೆ ನಮಗೆ ಅಂದ್ರೆ ಈ ಓಲ್ಡ್ ಟ್ಯಾಕ್ಸ್ ರಿಜಿಮ್ನಲ್ಲಿ ನಮಗೆ ಸೇವಿಂಗ್ಸ್ ನ ತೋರಿಸೋದಕ್ಕೆ ಅವಕಾಶ ಇತ್ತು. ಫಾರ್ ಎಕ್ಸಾಂಪಲ್ ATC, ATD ಮತ್ತೆ ATG ದಾನ ಧರ್ಮದ ವಿಚಾರವಾಗಿ. ಇಲ್ಲಿ 12,75,000 ಉದ್ಯೋಗಿಗಳಾಗಿದ್ರೆ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೊ ಟೋಟಲ್ ಆಗಿ ವಿನಾಯಿತಿ 12,75,000.
ಇಷ್ಟನ್ನು ತೋರಿಸಿದ್ಮೇಲೆ ನಮಗೆ ಸೇವಿಂಗ್ಸ್ ತೋರಿಸೋದಕ್ಕೆ ಅವಕಾಶ ಇಲ್ವಲ್ಲ, ಏನು ಕತೆ ಅನ್ನೋದು ಒಂದು ಕನ್ಫ್ಯೂಷನ್. ಹೆಂಗದು? ಇಲ್ಲ, ಅದು ನಾನು ಆಗಲೇ ಹೇಳಿದಾಗೆ ಈ ಪ್ರಪಂಚ ಎಲ್ಲಿಗೆ ಮೂವ್ ಆಗ್ತಾ ಇದೆ ಅಂದರೆ ಸಿಂಪ್ಲಿಫಿಕೇಶನ್. ಈ ಓಲ್ಡ್ ಟ್ಯಾಕ್ಸ್ ರೆಜಿಮ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ಟ್ಯಾಕ್ಸ್ ರೇಟ್ಸ್ ಜಾಸ್ತಿ ಇದೆ. ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡಿ ಒಂದಷ್ಟು ಡಿಡಕ್ಷನ್ಸು ಎಕ್ಸಾಮ್ಷನ್ಸು ಕೊಡ್ತಾ ಇದ್ರು. ಈಗ ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ರೇಟ್ ಓಲ್ಡ್ ಟ್ಯಾಕ್ಸ್ ರೇಜಿಮ್ನಲ್ಲಿ ಟ್ಯಾಕ್ಸ್ ರೇಟ್ ಜಾಸ್ತಿ ಇದೆ, ಬಟ್ ನೀವು ಹೌಸಿಂಗ್ ರೆಂಟ್ ಅಲವೆನ್ಸ್ ಅಂತ ಕೊಡ್ತಾರೆ, ನೀವು ರೆಂಟ್ ರಿಸಿಪ್ಟ್ ಕೊಡಬೇಕು ಅಂತ. ಈ ರೆಂಟ್ ರಿಸಿಪ್ಟ್ ಕೊಡಬೇಕಂತ ಹೇಳಿದ್ರೆ ನೀವು ಒಂದು ರಿಸಿಪ್ಟ್ ಮಾಡಬೇಕು, ಒಂದು ರೆಂಟಲ್ ಅಗ್ರಿಮೆಂಟ್ ತಗೋಬೇಕು, ಓನರ್ ಇಂದ ಪ್ಯಾನ್ ನಂಬರ್ ತಗೋಬೇಕು, ಇದನ್ನ ಕಂಪನಿಗೆ ಸಬ್ಮಿಟ್ ಮಾಡಬೇಕು. ಇದರಲ್ಲಿ ಸ್ವಲ್ಪ ಗೊಂದಲಗಳಾಗೋ ಚಾನ್ಸಸ್ ಇದೆ, ಒಂದು ಸ್ವಲ್ಪ ಬೋಗಸ್ ಆಗುವಂತ ಚಾನ್ಸಸ್ ಇದೆ. ಅದಕ್ಕೆ ಸರ್ಕಾರ ಏನ್ ಮಾಡ್ತು, ಒಂದು ಸಿಂಪ್ಲಿಫೈ ಮಾಡೋಣ ಅಂತ ಹೇಳಿ ನ್ಯೂ ಟ್ಯಾಕ್ಸ್ ರೆಜಿಮ್ ಅಂತ ಒಂದು ಪ್ಲಾನ್ ತಂತು. ಈ ಸ್ಕೀಮಲ್ಲಿ ಟ್ಯಾಕ್ಸ್ ರೇಟ್ ಕಮ್ಮಿ ಇದೆ, ಬಟ್ ಇದು ಯಾವುದೇ ಎಕ್ಸಾಮ್ಷನ್ಗಳಿಗೆ ಅವಕಾಶ ಇಲ್ಲ. ಅಂದ್ರೆ ATC, ATD, ಅದು ಯಾವುದು ಅದರಲ್ಲಿ ಡಿಡಕ್ಷನ್ ತಗೊಳ್ಳಿಕ್ಕೆ ಬರೋದಿಲ್ಲ. ಬಟ್ ನೀವು ಎರಡನ್ನೂ ತುಲನೆ ಮಾಡಿ ನೋಡಿದಾಗ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಮತ್ತೆ ನ್ಯೂ ಟ್ಯಾಕ್ಸ್ ರೆಜಿಮ್ ಯಾರಿಗೆ ಹೆಚ್ಚು ಡಿಡಕ್ಷನ್ಸ್ ಅವೈಲ್ ಮಾಡ್ಲಿಕ್ಕೆ ಅವಕಾಶ ಇದೆಯೋ ಅವರಿಗೆ ಮಾತ್ರ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಹೆಲ್ಪ್ ಆಗುತ್ತೆ. ಕಮ್ಮಿ ಡಿಡಕ್ಷನ್ಸ್ ಯಾರು ನಮಗೆ ಹೆಚ್ಚು ಈ ಡಾಕ್ಯುಮೆಂಟ್ಸ್ ಅಲ್ಲಿ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆಲ್ರಿಗೂ ನ್ಯೂ ಟ್ಯಾಕ್ಸ್ ರೆಜಿಮ್ ತುಂಬಾ ಸಿಂಪಲ್, ಅದರಲ್ಲಿ ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ಸರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬೋಣ. ಚಳ್ಳಕೆರೆಯಿಂದ ನರಸಿಂಹಮೂರ್ತಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ನರಸಿಂಹಮೂರ್ತಿ ಅವರೇ. ಸರ್ ನಮಸ್ತೆ. ಏನ್ ಪ್ರಶ್ನೆ ಇದೆ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ತಂಬಳಿ ಅಂತ ಕೇಳಿ. ಇನ್ಕಮ್ ಟ್ಯಾಕ್ಸ್ ಸರ್ ಹೇಳೋಣ ಸರ್? ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. ಸರ್, ನನ್ನ ಹತ್ರ ರಿಟೈರ್ಡ್ ಎಂದು ಎಲ್ಲ ಇದು ಬಂದಿದೆ ಸರ್. ನಾನು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ. ಓಕೆ. ನನ್ನ ಹತ್ರ ಈಗ ಒಂದ್ ಕ್ರೋರ್ ಇದಿದೆ ಸರ್ ಅಮೌಂಟ್. ಅದನ್ನ 1 crore ಇಟ್ಕೋಬಹುದಾ ಅಥವಾ ಅದಕ್ಕೆ ಟ್ಯಾಕ್ಸ್ ಬರದಂತೆ ಏನಾದ್ರೂ ಇದಿದೆಯಾ ಸರ್? ಸೊ ಭಾರತದಲ್ಲಿ ನೀವು ನ್ಯಾಯವಾಗಿ ಸಂಪಾದನೆ ಮಾಡಿ ಟ್ಯಾಕ್ಸ್ ಕಟ್ಟಿದ ದುಡ್ಡು ಎಷ್ಟು ಬೇಕಾದ್ರೂ ಇಟ್ಕೋಬಹುದು. ಟ್ಯಾಕ್ಸ್ ಕಟ್ಟಿದ ದುಡ್ಡು ನೀವು ಎಷ್ಟು ಬೇಕಾದ್ರೂ ಇಟ್ಕೋಬಹುದು. ಅದಕ್ಕೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಮತ್ತೆ ಅದ್ರ ಮೇಲೆ ಟ್ಯಾಕ್ಸ್ ಅಂತ ಹೇಳಿದ್ರೆ 1 ಕೋಟಿ ಮೇಲೆ ಅಂತ ಟ್ಯಾಕ್ಸ್ ಇಲ್ಲ. 1 ಕೋಟಿ ನೀವು ಎಲ್ಲಿ ಇಟ್ಟಿದ್ದೀರಾ, ಸಪೋಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ಆ ಬ್ಯಾಂಕ್ ಅಲ್ಲಿ ಇದಕ್ಕೆ ಒಂದು 6.5% 7% ಬಡ್ಡಿ ಬಂದ್ರೆ 7 ಲಕ್ಷ ಬರುತ್ತೆ ವರ್ಷಕ್ಕೆ. ಸೊ 7 ಲಕ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಈಗ 1 ಏಪ್ರಿಲ್ ತಗೊಂಡ್ರೆ ಅಪ್ ಟು 12 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಸೊ ಹೆಚ್ಚು ಕಮ್ಮಿ ನೀವೊಂದು 6% ಲೆಕ್ಕದಲ್ಲಿ 2 ಕೋಟಿ ನಿಮ್ ಬ್ಯಾಂಕ್ ಅಲ್ಲಿ ದುಡ್ಡಿದ್ರು 12 ಲಕ್ಷ ಬರುತ್ತೆ, ವಿಚ್ ಇಸ್ ಬಿಲೋ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ಸ್. ಆದ್ರಿಂದ ನೀವು ಟ್ಯಾಕ್ಸ್ ಈ ರೀತಿ ರಿಟೈರ್ ಆದವರಿಗೆ ಅವರು FD ಇಟ್ಟಿದ್ರ ಮೇಲೆ ಏನ್ ಇಂಟ್ರೆಸ್ಟ್ ಬರುತ್ತೆ ಅದನ್ನ ಇನ್ಕಮ್ ಅಂತ ಕನ್ಸಿಡರ್. ಅದು ಮಾತ್ರ ರಿಟೈರ್ ಆದವರು ಅಂತಲ್ಲ, ಯಾರಿಗೇ ಆದ್ರೂ ದುಡ್ಡು ಇರೋದ್ರ ಮೇಲೆ ಟ್ಯಾಕ್ಸ್ ಬಂದ್ರೆ ಅದು ಸಂಪತ್ತಿನ ಮೇಲೆ ಟ್ಯಾಕ್ಸ್ ಆಗ್ಬಿಡುತ್ತೆ. ಆ ದುಡ್ಡು ಏನು ಅರ್ನ್ ಮಾಡುತ್ತಲ್ಲ, ಪ್ರಾಫಿಟ್ ಏನು ಬರುತ್ತೆ ಅಥವಾ ಇಂಟ್ರೆಸ್ಟ್ ಏನು ಬರುತ್ತೆ ಅದ್ರ ಮೇಲೆ ಮಾತ್ರ ಟ್ಯಾಕ್ಸ್ ಬರುತ್ತೆ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಬಲ್. ರೈಟ್ ಸರ್.